ಜೊತೆಗೆ ಕರೆಂಟ್ ಬಿಲ್ ಇದರಲ್ಲೇ ಜ್ಯೋತಿ ಇವತ್ತು ಪ್ರತಿ ಮನೆಯ ಕರೆಂಟ್ ಬಿಲ್ಲನ್ನು ನಮ್ಮ ಸರ್ಕಾರ ಕಟ್ತಾ ಇದೆ. ಪ್ರತಿ ಮನೆ ಕರೆಂಟ್ ಬಿಲ್ ಜೊತೆಗೆ 10 kg ಅಕ್ಕಿನಲ್ಲಿ 5 kg ಅಕ್ಕಿ 5 kg ಅಕ್ಕಿ ಬದಲು ಒಂದು ಕಿಟ್ ಕೊಡ್ತಕ್ಕಂಥದ್ದನ್ನು ನಾವು ಪ್ರಾರಂಭ ಮಾಡಿದ್ವಿ. ಜೊತೆಗೆ ವಿದ್ಯಾನಿಧಿ ಈ 5 ಗ್ಯಾರಂಟಿ ಬಹುಶಃ ಪ್ರತಿ ಕುಟುಂಬ ಯಾವುದೇ ಜಾತಿ ಇಲ್ಲ, ಅದು ಒಕ್ಕಲಿಗರಿರ್ಬೋದು, ವೀರಶೈವರಿರ್ಬೋದು, ಬ್ರಾಹ್ಮಣರಿರ್ಬೋದು, ಹಿಂದುಳಿದ ವರ್ಗದ ಎಲ್ಲ ಸಮಾಜ ಇರ್ಬೋದು, ದಲಿತ ಸಮಾಜ ಇರ್ಬೋದು, ಮೈನಾರಿಟೀಸ್, ಈ ರಾಜ್ಯದಲ್ಲಿ ಪ್ರತಿ ಒಂದು ಸಮಾಜದ ಪ್ರತಿ ಒಂದು ಕುಟುಂಬಕ್ಕೆ ತಲುಪುವಂಥ ಗ್ಯಾರಂಟಿಯನ್ನು ಕೊಟ್ಟು 3 ವರ್ಷ ಸಕ್ಸಸ್ಫುಲ್ ಆಗಿ ಯಶಸ್ವಿಯಾಗಿ ಕೊಟ್ಟಿದ್ರೆ ಅದು ಇಡೀ ರಾಷ್ಟ್ರದಲ್ಲಿ ಸ್ವತಂತ್ರ ಬಂದ ಮೇಲೆ ಇವತ್ತಿನ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಅವರ ಗೌರ್ಮೆಂಟ್ ಅನ್ನೋದ್ರಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಬೋದು. ಇದಕ್ಕೆ ಯಾರೂ ಸಹ ಹಿಂತಿರುಕೊಂಡು ಕೇಳುವಂಥ ವಿರೋಧ ಪಕ್ಷಕ್ಕೆ ನೈತಿಕ ಹಕ್ಕಿಲ್ಲ. ಅಷ್ಟರ ಮಟ್ಟಿಗೆ ನಾವು ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ. ಹೌದು, ಗ್ಯಾರಂಟಿ ಕೊಟ್ಟರೆ ಅಭಿವೃದ್ಧಿ ಇಲ್ಲ, ಅದು ಹೇಳಕ್ಕೆ ಚೆನ್ನಾಗಿರುತ್ತೆ, ಕೇಳಕ್ಕೆ ಚೆನ್ನಾಗಿರುತ್ತೆ. ಇವರಿಗೆ ವಿರೋಧ ಪಕ್ಷದ ಶಾಸಕರಿಗೂ ಸ್ವತಂತ್ರ ಬಂದ ಮೇಲೆ ಎಲ್ಲೋ ಅಲ್ಲಿ ಇಲ್ಲಿ ಒಬ್ಬೊಬ್ಬ ಶಾಸಕರಿಗೆ ಯಾರು ಕೇಳಿದ್ರೆ 100 ಕೋಟಿ 50 ಕೋಟಿ 5 ಕೋಟಿ ಯಾವುದಾರ ಒಂದು ಸ್ಕೀಮನ್ನು ಅಪ್ರೂವ್ ಮಾಡಿರೋದು ನೋಡಿ. ನೇರವಾಗಿ ಯೋಜನೆ ಅಲ್ಲದೆ ಕ್ರಿಯಾ ಯೋಜನೆ ಇಲಾಖೆಗಳಲ್ಲಿ ಕೊಡ್ತಕ್ಕಂಥ ಅಭಿವೃದ್ಧಿ ಅಲ್ಲದೆ ನೇರವಾಗಿ ಶಾಸಕರಿಗೆ ಇವತ್ತು ಈಗಾಗಲೇ 80 ಕೋಟಿ ಪ್ರತಿ ಒಬ್ಬ ಶಾಸಕರಿಗೂ ನಾವು ನೇರವಾಗಿ ಅವರ ತಾಲೂಕಿನ ಅಭಿವೃದ್ಧಿ, ಅವರ ತಾಲೂಕಿನ ಕಾರ್ಯಕ್ರಮಗಳಿಗೆ ಖರ್ಚು ಮಾಡಲಿಕ್ಕೆ ಸ್ವತಂತ್ರವಾಗಿ ನಿರ್ಧಾರ ತಗೊಳ್ಳುವಂಥ ಅನುದಾನ ಸ್ವತಂತ್ರ ಬಂದ ಮೇಲೆ ಪ್ರಪ್ರಥಮವಾಗಿ ಈ ಗೌರ್ಮೆಂಟ್ ಕೊಟ್ಟರು. ಒಂದು ಬಾರಿ 10 ಕೋಟಿ, ಒಂದು ಬಾರಿ 20 ಕೋಟಿ, ಇನ್ನೊಂದು ಬಾರಿ 50 ಕೋಟಿ, 80 ಕೋಟಿಯನ್ನು ನೇರವಾಗಿ ನಾನು 4 ಬಾರಿ ಶಾಸಕನಾಗಿ ನೋಡಿದ್ದೀನಿ. ಇಲ್ಲಿವರೆಗೆ ಯಾವತ್ತೂ ಈ ಥರದ ಒಂದು ಅನುದಾನವನ್ನು ಒಬ್ಬ ಮುಖ್ಯಮಂತ್ರಿ ಹಣಕಾಸು ಸಚಿವರಾಗಿ ಬಿಡುಗಡೆ ಆಗಿದ್ದು ನೋಡಿಲ್ಲ. ಇವತ್ತು ಈ ಬಜೆಟಲ್ಲೂ ಸಹ ಪ್ರತಿ ತಲಾ ಶಾಸಕರಿಗೆ 25 ಕೋಟಿಯನ್ನು ರಿಸರ್ವ್ ಮಾಡಿದ್ದಾರೆ. ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ 25 ಕೋಟಿಯನ್ನು ಶಾಸಕರಿಗೆ ಪ್ರತ್ಯೇಕವಾಗಿ, ಅದಲ್ಲದೆ ಲೋಕೋಪಯೋಗಿ ಇಲಾಖೆಯಲ್ಲಿ ಕ್ರಿಯಾ ಯೋಜನೆ ಇದೆ, ನೀರಾವರಿ ಯೋಜನೆ ಇಲಾಖೆಯಲ್ಲಿ ಕ್ರಿಯಾ ಯೋಜನೆ ಇದೆ, ಅಥವಾ RDPRನಲ್ಲಿ ಕ್ರಿಯಾ ಯೋಜನೆ ಇದೆ, ಅದಲ್ಲದೆ UDನಲ್ಲಿ ಕ್ರಿಯಾ ಯೋಜನೆ ಇದೆ. ಈ ರೀತಿ ಎಲ್ಲ ಇಲಾಖೆಯಲ್ಲಿ ಅವರವರ ಕ್ರಿಯಾ ಯೋಜನೆಯನ್ನು ಕೊಟ್ಟು ನೇರವಾಗಿ ಶಾಸಕರು ಅವರ ತಾಲೂಕಿನ ಪರಿಸ್ಥಿತಿಗೆ ಅನುಗುಣವಾಗಿ ಖರ್ಚು ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಈ ರಾಷ್ಟ್ರದಲ್ಲಿ ಪ್ರಪ್ರಥಮವಾದಂಥ ಸರ್ಕಾರ ಕರ್ನಾಟಕ ಸರ್ಕಾರ. ಇವತ್ತು ಗ್ಯಾರಂಟಿ 1,30,000 ಕೋಟಿ ಇವತ್ತು ಈ ರಾಜ್ಯದ ಜನರಿಗೆ ನೇರವಾಗಿ ನಮ್ಮ ಸರ್ಕಾರ ಬಂದ ಮೇಲೆ, ನಾನೇ ಕೃಷಿ ಇಲಾಖೆ ನಾನು ಮಂತ್ರಿ ಆದಮೇಲೆ ಅನೇಕ QR ಕೋಡನ್ನು ಮಾಡಿದೆ. ಯಾವುದೇ ಎಕ್ವಿಪ್ಮೆಂಟ್ಗಳು ವ್ಯತ್ಯಾಸ ಆಗಬಾರ್ದು, ಮಿಸ್ಯೂಸ್ ಆಗಬಾರ್ದು, ಹಣ ದುರುಪಯೋಗ ಆಗಬಾರ್ದು. QR ಕೋಡನ್ನು ಉಪಯೋಗಿಸ್ಕೊಂಡು ನೇರವಾಗಿ ಅವರು ಆ ಒಂದು ಎಕ್ವಿಪ್ಮೆಂಟ್ಗಳು ತಲುಪಬೇಕು ಅಂತ FID ತಂದು, FID ತರೋದ್ರ ಮೂಲಕ ಪ್ರತಿಯೊಬ್ಬರಿಗೂ ಸರ್ಕಾರದ ದುಡ್ಡು ಅವರ ಅಕೌಂಟ್, ಯಾರು ಮಧ್ಯವರ್ತಿಗಳಿಲ್ಲ. ಮೊದಲು ಪೆನ್ಷನ್ ತಗೋಬೇಕಾದ್ರೆ 1,000 ರೂಪಾಯಿ ಪೆನ್ಷನ್ ಸ್ಯಾಂಕ್ಷನ್ ಆಗಬೇಕಾದ್ರೆ ಯಾರು ತಾಲೂಕು ಆಫೀಸರ್ 100 ರೂಪಾಯಿ ಲಂಚ ಕೊಡುವಂಥ ಚರ್ಚೆ ಮಾಡ್ತೀವಿ. ಇವತ್ತು ಪ್ರಶ್ನೆ ಇಲ್ಲ. ಇವತ್ತು ನೇರವಾಗಿ ಎಲ್ಲ ಥರದ ಸರ್ಕಾರದ ಸೌಲಭ್ಯ ಅವರ ಅಕೌಂಟ್ಗೆ ಹೋಗುತ್ತೆ. ಇವತ್ತು ಆ ರೀತಿ 1,30,000 ಕೋಟಿ ಇವತ್ತು ಇಲ್ಲಿವರೆಗೆ ನಮ್ಮ ರಾಜ್ಯದ ಬೊಕ್ಕಸದಿಂದ, ಖಜಾನೆಯಿಂದ ಪ್ರತಿ ಒಂದು ಕುಟುಂಬಕ್ಕೆ 5 ಗ್ಯಾರಂಟಿ ಉಪಯೋಗ ಆಗಿದೆ. ಜೊತೆಗೆ ನಮ್ಮ ದಾವಣಗೆರೆ ಜಿಲ್ಲೆಗೆ 3,523 ಕೋಟಿ, ದಾವಣಗೆರೆ ಜಿಲ್ಲೆ 3,523 ಕೋಟಿ ಈ ಗ್ಯಾರಂಟಿಯಿಂದ ಉಪಯೋಗ ಆಗಿದೆ. ದಕ್ಷಿಣ ಕ್ಷೇತ್ರಕ್ಕೆ 538 ಕೋಟಿ 81 ಲಕ್ಷ ಇವತ್ತು ಈ ಒಂದು ಅನುದಾನ ಈ ಗ್ಯಾರಂಟಿಯಿಂದ ನಮ್ಮ ಸೌತ್ ಇದಕ್ಕೆ ಹೋಗಿರ್ತಕ್ಕಂಥದ್ದು. ಜೊತೆಗೆ ನಾವು ಈ ರಾಜ್ಯದಲ್ಲಿ ಎಲ್ಲ ಥರದ ಜನರಿಗೆ ನಾವು ಕೊಡ್ತಕ್ಕಂಥ ಸೌಲಭ್ಯಗಳನ್ನ ನೇರವಾಗಿ ಕೊಡೋದ್ರಿಂದ ಇವತ್ತು ಯಾವ ಒಬ್ಬ ಸಾರ್ವಜನಿಕರು ತಾಲೂಕು ಆಫೀಸ್ನಲ್ಲಿ ಲಂಚ ಕೊಟ್ಟು ಅವರ ಸೌಲಭ್ಯವನ್ನು ಪಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತು ನಾವು ಕೊಟ್ಟರೆ ನಾಳೆ ಬೆಳಗ್ಗೆ 24 ಗಂಟೆ ಒಳಗೆ ಅವ್ರು ಅಕೌಂಟ್ ಕೊಡೋದು. ನಿಮಗೆ ಗೊತ್ತಿರಬೇಕು, ನಾಚಿಕೆ ಆಗಬೇಕು BJP ಸರ್ಕಾರಕ್ಕೆ. 19 ಜನ MP ಗಳು ಮರ್ಯಾದೆ ಇದ್ದರೆ ಅವರು MP ಗೆ ರಾಜೀನಾಮೆ ಕೊಡಬೇಕು.
ಯಾರು ಮಂತ್ರಿ ಇದ್ದಾರೆ ಕುಮಾರಸ್ವಾಮಿ ಅವರು ಮಾತನಾಡಿದ ಮಾತನ್ನು ನೀವು ಒಂದ್ಸಲಿ ಹಿಂದ್ಗಡೆ ತಿರುಗಿ ನೋಡಬೇಕು. BJP ಸರ್ಕಾರನ ಹಿಂದೆ ಹೆಂಗೆ ಟೀಕೆ ಮಾಡಿ, ಮೋದಿನ ಹೆಂಗೆ ಟೀಕೆ ಮಾಡ್ತಿದ್ರು. ಸೊ ನಮ್ಮ ಮೇಕೆದಾಟನ್ನು 5 ನಿಮಿಷದೊಳಗೆ ನಾನು ಅಪ್ರೂವ್ ಮಾಡಿಸ್ತೀನಿ ಎಂದು MP ಆದ ತಕ್ಷಣ ನಾನು ಅದು ಹೇಳೇ ಇಲ್ಲ. ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟರು ಅದು ಮೇಕೆದಾಟನ್ನು ಅಪ್ರೂವ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಆಗ್ತಾರೆ. ನಾಚಿಕೆ ಆಗಬೇಕು ಇವರಿಗೆಲ್ಲ. ಜೋಶಿಯವರು, ಸೋಮಣ್ಣವ್ರು ಮಾತನಾಡೋದು ನೋಡ್ಬಿಟ್ರೆ ನನ್ನ ಏನು ನಮ್ಮ ಮೈ ಮೇಲೆ ದೇವ್ರು ಬಂದಂಗೆ ಮಾತನಾಡ್ತಾರೆ ಕೆಲವರು.